ಆಟೋಗಳಿಗೆ ಮೀಟರ್ ಅಳವಡಿಕೆ ಮಾಡಬೇಕೆಂಬ ಕೂಗು ಹಲವು ವರ್ಷಗಳಿಂದ ಕೇಳಿ ಬರುತ್ತಿದ್ದರೂ ಜಾರಿ ಮಾತ್ರ ಆಗಿಲ್ಲ. ಇದೀಗ ಮತ್ತೆ ಆಟೋ ಮೀಟರ್ ಅಳವಡಿಕೆ ಸದ್ದು ಮಾಡಿದ್ದು, ಒಂದು ವಾರದ ಒಳಗಾಗಿ ಆಟೋ ಮಾಲೀಕರು ಕಡ್ಡಾಯವಾಗಿ ಮೀಟರ್ ಅಳವಡಿಸಬೇಕೆಂದು ಎಚ್ಚರಿಕೆ ನೀಡಲಾಗಿದೆ. ಈ ಕುರಿತು ವರದಿ ಇಲ್ಲಿದೆ. ಆಟೋಗಳಿಗೆ ಮೀಟರ್ ಅಳವಡಿಕೆ ಕಡ್ಡಾಯ. ಮೀಟರ್ ಅಳವಡಿಕೆಗೆ ಒಂದು ವಾರ ಗಡುವು. ಮೀಟರ್ ಅಳವಡಿಸದಿದ್ದರೆ 5,000 ದಂಡ. ದಾವಣಗೆರೆ ನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ಆಟೋ ಮಾಲೀಕರ ಮತ್ತು ಚಾಲಕರ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ, ಎಸ್ಪಿ ಉಮಾ ಪ್ರಶಾಂತ್, ಮಹಾನಗರ ಪಾಲಿಕೆ ಆಯುಕ್ತೆ ರೇಣುಕಾ, ಸಾರಿಗೆ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಹಮ್ಮಿಕೊಂಡಿದ್ದು, ಒಂದು ವಾರದ ಒಳಗೆ ಆಟೋಗಳಿಗೆ ಮೀಟರ್ ಅಳವಡಿಕೆಗೆ ಗಡುವು ನೀಡಲಾಯಿತು. ಆಟೋಗಳಿಗೆ ಮೀಟರ್ ಕಡ್ಡಾಯ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಟೋಗಳು ಮೀಟರ್ ಅಳವಡಿಸಿಕೊಂಡು ಪ್ರಯಾಣಿಕರಿಗೆ ಸೇವೆ ಒದಗಿಸಬೇಕು. ಮೀಟರ್ ಆಧಾರದ ಮೇಲೆ ಬಾಡಿಗೆ ನಿಗದಿ ಮಾಡಬೇಕು. ಇಲ್ಲದೇ ಇದ್ದರೆ 5,000 ದಂಡ ವಿಧಿಸಲಾಗುವುದು ಎಂದು ಆಟೋ ಮಾಲೀಕರು, ಚಾಲಕರಿಗೆ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ನೀಡಿದರು. ಆರ್ಟಿಒ ಹತ್ರ ಬಂದಾಗ ಪರ್ಮಿಷನ್ ತಗೊಳ್ಳೋದಕ್ಕೆ, ಲೈಸೆನ್ಸ್ ತಗೊಳ್ಳೋದಕ್ಕೆ, ರಿನ್ಯೂವಲ್ ತಗೊಳ್ಳೋದಕ್ಕೆ ಮೀಟರ್ ಹಾಕೊಂಡ್ಬಂದು ಆಮೇಲೆ ತೆಗೆದಿಡೋದಲ್ಲ. ಗಾಡಿಗಳಲ್ಲಿ ಕಡ್ಡಾಯವಾಗಿ ಮೀಟರ್ ಇರಬೇಕು. ಜನ ಅದ್ರ ಮೇಲೆ ಕೊಡ್ತಾರ, ಇಸ್ಕೊಡು. ಮೀಟರ್ ಹಾಕಿ ಅಂತ ಹೇಳೋದು ನೀವು ಹಾಕಕ್ ರೆಡಿ ಇರಬೇಕು. ಹಾಗಾಗಿ ಆಟೋದಲ್ಲಿ ಮೀಟರ್ ಕಡ್ಡಾಯವಾಗಿ ಇರಲೇಬೇಕು. ಇನ್ನೂ ಒಂದು ಗಮನಕ್ಕೆ ಬಂದಿದೆ, ನಾವು ದಾವಣಗೆರೆಯವರು ಮೀಟರ್ ಹಾಕ್ಕೊಡ್ತೀವಿ, ಹೊರಗಡೆಯಿಂದ ಬಂದು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ನಮ್ಗೆ ಬಂದಿದೆ. ಮುಖ ಮುಲಾಜಿಲ್ಲದೆ ಬಲಿ ಹಾಕ್ತೇವೆ. ನೀವು ಕಡ್ಡಾಯವಾಗಿ ಮೀಟರ್ಗಳನ್ನ ಹಾಕೊಳ್ಳಿ. ಹಳ್ಳಿ ಭಾಷೆಯಲ್ಲಿ ಮುಖ ಮುಲಾಜಿಲ್ಲದೆ ಬಲಿ ಹಾಕ್ತೇವೆ. ಈಗಾಗಲೇ ಎಷ್ಟು ಆಟೋಗಳನ್ನ ಹಿಡಿದಿದ್ದೇವೆ ನಾವು. ನಮ್ಮ ಆರ್ಟಿಒ ಇವಾಗ ಎಷ್ಟಿದಾವೆ ಈಗ? ಅದರಿ ಈಗ ಎಷ್ಟು ಸೀಸ್ ಮಾಡಿದ್ದೀವಿ? ಸೊ ಜೇಡರ ದಾಸಿಮಯ್ಯ ಒಂದು ವಚನ ಹೇಳ್ತಾರೆ, ಒಡಲುಗೊಂಡವ ಮುಸಿವ, ಒಡಲುಗೊಂಡವ ತುಸಿವ, ನೀನೊಮ್ಮೆ ಒಡಲುಗೊಂಡ ನೋಡ ಅಂತ. ಹೊಟ್ಟೆ ಹಸಿರ್ತಕ್ಕಂಥವ್ರು ತೊಂದರೆ ಏನು ಅಂತ ನನಗೂ ಗೊತ್ತಿದೆ. ನಾವು ಹೊಟ್ಟೆ ಹಸ್ಕೊಂಡೆ ಬದುಕಿರ್ತಕ್ಕಂಥ ಜನ. ಹಾಗಾಗಿ ಅವನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಕಾರಣ ಹೇಳೋದಲ್ಲ. ಮೊದಲು ನೀವು ಕಡ್ಡಾಯವಾಗಿ ಮೀಟರ್ ಹಾಕಲೇಬೇಕು. ಯಾರು ಇಲ್ಲ ಅನ್ನೋದನ್ನ ನಾವು ಕ್ರಮ ಕೈಗೊಳ್ತಾ ಹಾಕಿದ್ದೀನಿ. ನೀವು 2 ದಿನ 3 ದಿನ ದುಡಿದ್ರು 5,000 ಬರೋದಿಲ್ಲ. ನನ್ನ ಕಡೆಯಿಂದ ತೊಂದರೆ ಸಿಗಾಕೊಳ್ಬೇಡಿ. ಹಾಗಾಗಿ ನೀವು ಮೀಟರ್ ಮತ್ತೆ ಹಾಕೊಳ್ಳಿ. ನೀವು ಯಾರು ಮೀಟರ್ ಹಾಕಿಲ್ಲ ಅಂತ ನೀವು ಪೊಲೀಸ್ ಕೆಲಸ ಮಾಡಕ್ ಹೋಗ್ಬಿಡಿ. ನಾವಿದ್ದೀವಿ, ಅವ್ರು ಹಿಡಿಬೇಕು, ಏನ್ ಮಾಡ್ಬೇಕು ಅಂತ ನಾವಿದ್ದೀವಿ. ನಮ್ಮ ಕೆಲಸ ನಾವು ಮಾಡ್ತೇವೆ, ನಿಮ್ ಕೆಲಸ ನೀವು ಮಾಡಿ. ನಾವು ಅಡ್ಡಕ್ಕೆ ಬರೋದಿಲ್ಲ. ಕೊಡೋ ನಾವು 100 ಕೊಡೋ, 50 ಕೊಡೋ ಬದಲು 100 ಕೊಡ್ತಾನ, ಇಸ್ಕೊಳ್ಳಿ. ನಮ್ಗೇನು ಅಡ್ಡಿ ಇಲ್ಲ. ಕೊಡೋರು ಇರ್ಬೇಕು. ಕೊಡೋರು ಕೇಳೋ ಕೈ ಕರೆಕ್ಟ್ ಆಗಿದ್ದಾಗ ಕೊಡೋ ಕೈಗಳಿಗೆ ಕೊರತನೇ ಇಲ್ಲ. ತಗೊಳ್ಳಿ, ನಮ್ಗೆ ದೂರ ಬರ್ಬಾರ್ದು ಅಷ್ಟೇ. ಬೇರೆ ಯಾರು ಇಲ್ಲಿಗಲ್ ಆಗಿದ್ದಾನೆ, ಯಾರು ಇಲ್ಲಿಗಲ್ ಹೊಡಿತಾ ಇದ್ದಾನೆ ನಾವು ಬಿಡೋದಿಲ್ಲ. ಅದಕ್ಕೆ ನೀವು ಯಾರು ಒಳ್ಳೆಯವರಿದ್ದೀರಿ, ಅದಕ್ಕೆ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ದಾವಣಗೆರೆ ಜಿಲ್ಲಾದ್ಯಂತ 6,000 ಆಟೋಗಳಿದ್ದು, ಅದರಲ್ಲಿ ನಗರ ಪ್ರದೇಶದಲ್ಲಿ ಆಟೋಗಳ ಸಂಖ್ಯೆ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಧಿಕೃತವಾಗಿ 5 ಆಟೋ ನಿಲ್ದಾಣಗಳಿದ್ದು, ಆದರೆ 50ಕ್ಕೂ ಆಟೋ ನಿಲ್ದಾಣಗಳನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡಲಾಗಿದೆ. ಮೀಟರ್ ಜೊತೆಗೆ ದುಸ್ಥಿತಿ ಪ್ರಮಾಣ ಪತ್ರ ಸೇರಿದಂತೆ ಆಟೋ ಮಾಲೀಕರು, ಚಾಲಕರು ಅಗತ್ಯ ನಿಯಮಗಳನ್ನು ಪಾಲನೆ ಮಾಡಬೇಕು. ಇಲ್ಲದೇ ಇದ್ದರೆ ದಂಡ ನಿಶ್ಚಿತ ಎಂದು ಎಸ್ಪಿ ಎಚ್ಚರಿಕೆ ನೀಡಿದರು. ಮೊದಲನೇದು, ಈಗ ಎಲ್ಲರೂ ತುಂಬಾ ಕಂಪ್ಲೇಂಟ್ಸ್ ಮಾಡ್ತಾ ಇರೋದು ನಮ್ಮ ದಾವಣಗೆರೆ ನಗರದಲ್ಲಿ. ನನಗೆ ಗೊತ್ತಿದ್ದಂಗೆ ಈವನ್ ಆರ್ಟಿಒ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈಸ್ಟ್ ಅಲ್ಲಿ ಇವಾಗ ಏನಾದ್ರೂ ಅವರು ಕಂಡೆಮ್ನೇಷನ್ ಅಂತ ಹೇಳಿ 15 ವರ್ಷಕ್ಕೆಲ್ಲ ಬಿಟ್ರೆ ಒಂದು 6,500 ಇಂದ 7,000 ಆಟೋಗಳು ನಮ್ಮ ಜಿಲ್ಲೆಯಲ್ಲಿ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಸಿಟಿಯಲ್ಲಿ ಅಲೋನ್ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ರೇಣುಕಾ ಮೇಡಮ್ ಅವ್ರಿಗೆ ಕೇಳಿದೆ, ಎಷ್ಟು ಸರ್ ನಮ್ದು ಅಧಿಕೃತವಾದ ಆಟೋ ನಿಲ್ದಾಣಗಳಿದ್ದಾವೆ ಅಂತ. ಇವತ್ತು ಸರ್ಪ್ರೈಸ್ 5 ಅಷ್ಟೇ ಅಧಿಕೃತ ಆಟೋ ನಿಲ್ದಾಣಗಳಿವೆ. ಬಟ್ ಇಫ್ ಐ ನಾಟ್ ರಾಂಗ್ 50ರಿಂದ 60 ಅನಧಿಕೃತ ಆಟೋ ಸ್ಟ್ಯಾಂಡ್ಗಳಿದ್ದಾವೆ ಸರ್. ಅವರು ಎಲ್ಲಿ ಬೇಕಾದ್ರೆ ಅಲ್ಲಿ ದೇ ಕ್ರಿಯೇಟೆಡ್ ಓನ್ ಆಟೋ ಸ್ಟ್ಯಾಂಡ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ.
ಅವರು ಸಿಗ್ನಲ್ ಇದೆಯಾ, ತಿರುವು ಇದೆಯಾ, ಮೇನ್ ಇಂಪಾರ್ಟೆಂಟ್ ಪ್ಲೇಸ್ ಇದೆಯಾ, ಅದನ್ನ ಏನು ಕೂಡ ನೋಡ್ತಾ ಇಲ್ಲ. ಸೊ ಎಲ್ಲ ಜನರು ಇನ್ನೊಂದು ಕಂಪ್ಲೇಂಟ್ ಮಾಡ್ತಾ ಇರೋದಂದ್ರೆ ನೀವ್ ಯಾರು ಕೂಡ ಮೀಟರ್ನ ಉಪಯೋಗಿಸ್ತಾ ಇಲ್ಲ. ಒಪ್ಕೋತೀರಾ? ಮೀಟರ್ಗಳನ್ನ ಅಳವಡಿಸ್ಕೊಂಡಿಲ್ವಾ ಅಥವಾ ಉಪಯೋಗಿಸ್ತಾ ಇಲ್ವಾ? ಇಲ್ಲ, ದಯವಿಟ್ಟು ಇನ್ನು ಮುಂದೆ ಹಾಕೊಳ್ಬೇಕು. ನಾವು ನೈಟ್ ಟೈಮಲ್ಲಿ ಕೂಡ ನೋಡಿದ್ದೇವೆ. ಓಕೆ, ನೈಟ್ ಟೈಮಲ್ಲಿ ಆಫ್ಟರ್ 9 ಗಂಟೆನ ಅಟಿಗೋರೆ ಡಬಲ್ 1.5 ಚಾರ್ಜು ಇಷ್ಟು ಟೈಮ್ ಆದ್ಮೇಲೆ ಇದಿರುತ್ತೆ. ಬಟ್ ನನಗೆ ಪಬ್ಲಿಕ್ ಫೋನ್ ಮಾಡಿದ್ದಾರೆ, ಹೇಳಿದ್ದಾರೆ ಎಷ್ಟು ಹರಾಸ್ಮೆಂಟ್ ಆಗ್ತಾ ಇದೆ ಆಟೋದವರಿಂದ ಅಂತ. ಸೊ ಹಾಗಾಗಿ ನೀವು ಮೀಟರ್ ಹಾಕಿ ಅವರು ಬರಲ್ಲ ಅಂದಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂತ ನಾವು ನೋಡೋಣ. ಮೀಟರ್ ಹಾಕ್ಸಕ್ ಏನಾದ್ರೂ ಸಮಸ್ಯೆ ಇದೆಯಾ? ಹಾಕ್ಸ್ತೀರಾ ಕಂಪಲ್ಸರಿ? ನಾವು ನೆಕ್ಸ್ಟ್ ವೀಕ್ ಅಲ್ಲಿ ಡ್ರೈವ್ ಮಾಡ್ಬೋದಾ? ಬೇಕು. ಎಷ್ಟೊಂದು ಜನ ಇನ್ಶೂರೆನ್ಸ್ ಇಲ್ಲದೆ ಇರೋದು, ಫಿಟ್ನೆಸ್ ಇಲ್ಲದೆ ಇರೋದು, ಕೆಲವರು DL ಇಲ್ಲದೆ ಇರೋದು. ಹೌದಾ? ಈಗೆಲ್ಲ 100% ಮಾಡ್ಕೊಂಡಿದ್ದೀರಾ? 100% ಮಾಡ್ಕೊಂಡಿದ್ರೆ ಪೊಲೀಸ್ ಅಲ್ಲಿ ನಾವು ನೈಟ್ ಅಲ್ಲಿ ನೀವು ಯಾರ್ಯಾರು ಓಡಾಡ್ತೀರಾ ಏನು? ಈಗ ಮೊನ್ನೆ ಸರ್ ಒಬ್ಬ ಆಟೋ ಡ್ರೈವರು ಒಂದು ಹುಡುಗಿಗೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಕ್ಕೆ ಪ್ರಯತ್ನ ಪಟ್ಟು ಹುಡುಗಿ ತಪ್ಪಿಸ್ಕೊಂಡು ವಾಪಸ್ ಬಂದಿದ್ದಾಳೆ. ದಟ್ ವಾಸ್ ದ ಸೆಕೆಂಡ್ ಇನ್ಸಿಡೆಂಟ್ ಹ್ಯಾಪನ್. ಒಟ್ಟಿನಲ್ಲಿ ಆಟೋಗಳಿಗೆ ಮೀಟರ್ ಅಳವಡಿಕೆ ಮಾಡಬೇಕೆಂದು ಸಾಕಷ್ಟು ಬಾರಿ ಕೇಳಿ ಬಂದರೂ ಅದು ಜಾರಿಯಾಗಿಲ್ಲ. ಆದರೆ ಈ ಬಾರಿಯಾದರೂ ಮೀಟರ್ ಅಳವಡಿಕೆ ಆಗುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.